ಹಾಯ್ ಫ್ರೆಂಡ್ಸ್, ಶಿಲ್ಪಾ ವೆಜ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕುಂಬಳಕಾಯಿಂದ ಸಾಫ್ಟ್ ಆಗಿರೋವಂತಹ ಕಡುಬನ್ನು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಇದು ಮಾಡೋದು ಕೂಡ ತುಂಬ ಸುಲಭ ಮತ್ತು ಅತ್ಯಧಿಕ ಪೋಷಕಾಂಶಗಳು ಭರಿತವಾಗಿರುವಂತಹ ಕುಂಬಳಕಾಯಿನ ಇವತ್ತು ಬಳಸಿ ಮಾಡ್ತಾ ಇದ್ದೀವಿ. ಕುಂಬಳಕಾಯಿ ತೊಗೊಂಡಿದ್ದೀನಿ, ನಾನಿಲ್ಲಿ ಎಳೆ ಕುಂಬಳಕಾಯಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ನೋಡಿ, ನಾನು ಇಡ್ಲಿ ರವೆನ ತೊಗೊಳ್ತಾ ಇದ್ದೀನಿ. ಕೆಲವರು ಅಕ್ಕಿನ ತೊಳೆದ್ಬಿಟ್ಟು ಒಣಗಾಕಿ ಅದರಿಂದ ಕೂಡ ರವೆ ಮಾಡಿಸಿ ಮಾಡ್ತಾರೆ. ಬಟ್ ನಾನು ಈಗ ಇನ್ಸ್ಟೆಂಟಾಗಿ ಹೇಗೆ ಮಾಡೋದು, ಮನೆಯಲ್ಲೇ ಸಿಗೋವಂತಹ ಇಡ್ಲಿ ರವೆ ಏನಿರುತ್ತಲ್ಲ ಅದನ್ನು ತೊಗೊಂಡು ಮಾಡ್ತಾಯಿದ್ದೀನಿ. ನಾನಿಲ್ಲಿ ವಿಜಯ್ ಬ್ರ್ಯಾಂಡ್ನವರ ಇಡ್ಲಿ ರವೆನ ತೊಗೊಂಡಿದ್ದೀನಿ. 1 ಕಪ್ನಷ್ಟು ಇಡ್ಲಿ ರವೆನ ಪ್ಯಾನಿಗೆ ಹಾಕಿ ಸಣ್ಣ ಉರಿಯಲ್ಲಿ ಸ್ವಲ್ಪ ಬಿಸಿ ಆಗಲಿವರೆಗೆ ಮಾತ್ರ ಹುರಿದು ಇಟ್ಟಿದ್ದೀನಿ. ಇದನ್ನು ಕಂಪ್ಲೀಟ್ ತಣ್ಣಗಾದಮೇಲೆ ಸ್ವಲ್ಪ ದೊಡ್ಡ ಬಟ್ಲಿಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಈಗ ನೀರು ಹಾಕಿ ಇದನ್ನು ತೊಳ್ಕೊಳ್ಬೇಕು. ಸ್ವಲ್ಪ ಜಾಸ್ತಿ ನೀರು ಹಾಕಿ ಈ ಥರ ಕೈಯಲ್ಲಿ ಸ್ವಲ್ಪ ಉಜ್ಜಿ ಇದರಲ್ಲಿ ಏನಾದರೂ ಕಸ ಎಲ್ಲ ಇದ್ದರೆ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಈಗ ನೀರನ್ನ ಚೆಲ್ಕೊಳ್ತಾ ಇದ್ದೀನಿ. ಈಗ ರವೆ ಕ್ಲೀನ್ ಆಗಿದೆ. ಈಗ ನೆಕ್ಸ್ಟು ಕುಂಬಳಕಾಯಿ ತೊಗೊಂಡಿದ್ದೀನಿ. ನಾನಿಲ್ಲಿ ಎಳೆ ಕುಂಬಳಕಾಯಿನ ತೊಗೊಂಡಿದ್ದೀನಿ. ಇದು ತುಂಬ ಬಲ್ತಿಲ್ಲ. ಇನ್ ಕೇಸ್ ಬಲ್ತಿತ್ತು ಅಂದರೆ ನೀವು ಸಿಪ್ಪೆ ಮತ್ತು ತಿರುಳನ್ನು ತೆಗೆದುಬಿಟ್ಟು ಬಳಸ್ಕೊಳ್ಬೇಕಾಗತ್ತೆ. ಇಲ್ಲಿ ಎಳೆದಾಗಿರೋದ್ರಿಂದ ಸಿಪ್ಪೆ ತಿರುಳು ಎಲ್ಲದನ್ನು ಸೇರಿಸಿ ನಾನು ಹಾಕ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕುಂಬಳಕಾಯಿನ ತೊಳೆದಿಟ್ಕೊಳ್ಬೇಕು. ನಂತರ ಈಗ ತುರ್ಕೊಳ್ಬೇಕಾಗತ್ತೆ. ನೀವು ಮಾರ್ಕೆಟೆಲ್ಲ ಸಿಗುತ್ತಲ್ಲ, ಆ ಕುಂಬಳಕಾಯಿನ ತೊಗೊಂಬಂದರೆ ಎಲ್ಲೋ ಇರುತ್ತೆ ನೋಡಿ ಸಿಪ್ಪೆ, ಆ ಥರ ಕುಂಬಳಕಾಯಿ ತೊಗೊಂಬಂದ್ರಿ ಅಂದರೆ ಸಿಪ್ಪೆನ ತೆಗೆದುಬೇಕಾಗತ್ತೆ. ನಂತರ ಮತ್ತೆ ತಿರುಳನ್ನು ಕೂಡ ಅದರಲ್ಲಿರೋವಂತಹ ಬೀಜನೆಲ್ಲ ತೆಗೆದುಬಿಟ್ಟು ನಂತರ ತುರಿದ್ಬಿಟ್ಟು ಹಾಕ್ಕೊಳ್ಬೇಕು. ಇನ್ನು ಕುಂಬಳಕಾಯಿಂದ ಹಲವಾರು ಪ್ರಯೋಜನಗಳಿದೆ. ಇದು ಗ್ಯಾಸ್ ಮತ್ತು ಮಲಬದ್ಧತೆಯಂತಹ ಸಮಸ್ಯೆನ ಇದು ಪರಿಹರಿಸುತ್ತೆ ಮತ್ತು ಮಾನಸಿಕ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಒತ್ತಡ ಮತ್ತು ನಿದ್ರಾಹೀನತೆ ಮತ್ತು ಖಿನ್ನತೆಯನ್ನು ಕಡಿಮೆ ಮಾಡುತ್ತೆ. ಇನ್ನು ಕೊಲೆಸ್ಟ್ರಾಲ್ ಮಟ್ಟವನ್ನು ಕೂಡ ನಿಯಂತ್ರಿಸಿ ಹೃದಯದ ಆರೋಗ್ಯವನ್ನು ಕೂಡ ಕಾಪಾಡುತ್ತೆ. ಜೊತೆಗೆ ಕಣ್ಣಿನ ದೃಷ್ಟಿಗೂ ಕೂಡ ಒಳ್ಳೆಯದು. ವಿಟಮಿನ್ ಎ ಸಮೃದ್ಧವಾಗಿದೆ. ಇನ್ನು ತೂಕ ಇಳಿಕೆಗೂ ಕೂಡ ಇದು ತುಂಬಾ ಸಹಾಯ ಮಾಡುತ್ತೆ ಮತ್ತು ಕ್ಯಾನ್ಸರ್ನ ಕೂಡ ಬರ್ದಂಗೆ ನಮ್ಮ ದೇಹನ ರಕ್ಷಿಸುತ್ತೆ. ಈಗ ಕುಂಬಳಕಾಯಿನ ತುರಿದಾಗಿದೆ. ನಾನು ಯಾವ ಕಪ್ನಲ್ಲಿ ರವೆ ತೊಗೊಂಡಿದ್ನೋ ಅದೇ ಕಪ್ ಅಳತೆಯಲ್ಲಿ 2 ಕಪ್ನಷ್ಟು ಕುಂಬಳಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಕಡಿಮೆ ಕೂಡ ಹಾಕ್ಕೊಳ್ಬಾರ್ದು, ತುಂಬ ಜಾಸ್ತಿ ಕೂಡ ಹಾಕ್ಕೊಳ್ಬಾರ್ದು. ನೆಕ್ಸ್ಟ್ ನಾನಿಲ್ಲಿ ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇದನ್ನು ರಾತ್ರಿ ಮಲಗೋದಕ್ಕೂ ಮುಂಚೆನೇ ಕಲಸಿಟ್ಟು ಬೆಳಗ್ಗೆ ಎದ್ದು ಮಾಡೋ ಅಂಥದ್ದು. ನೀವು ಬೇಕು ಅನ್ನೋದಾದರೆ ಒಂದು 2 ಅವರ್ಸ್ ನೆನೆಸಿದ್ರೂ ಸಾಕು. ನೀವು ಬೆಳಗ್ಗೆ ಎದ್ದು ಒಂದು 6 ಗಂಟೆ 7 ಗಂಟೆ ಅಷ್ಟೊತ್ತಿಗೆ ಕಲಿಸಿದ್ರೆ 9 ಗಂಟೆ ಅಷ್ಟೊತ್ತಿಗೆ ಕೂಡ ಇನ್ಸ್ಟೆಂಟಾಗಿ ಕೂಡ ಮಾಡ್ಕೊಳ್ಬೋದು. ಬಟ್ ರಾತ್ರಿ ನಾವು ಇದನ್ನು ಈ ಥರ ಮಿಕ್ಸ್ ಮಾಡಿ ಮುಚ್ಚಿಟ್ಬಿಟ್ರೆ ಬೆಳಗ್ಗೆ ಎದ್ದು ಮಾಡಲಿಕ್ಕೂ ಕೂಡ ಸುಲಭ ಆಗುತ್ತೆ. ಚೆನ್ನಾಗಿ ರವೆ ಮತ್ತು ಕುಂಬಳಕಾಯಿ ಹೊಂದ್ಕೊಳ್ಳೋದ್ರಿಂದ ಸಾಫ್ಟಾಗಿ ಕೂಡ ಕಡುಬು ರೆಡಿ ಆಗುತ್ತೆ. ನಾನಿಲ್ಲಿ ರಾತ್ರಿ ಇಡೀ ನೆನೆಸಿಟ್ಟಿದ್ದೆ. ನೆಕ್ಸ್ಟು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ನಾನಿಲ್ಲಿ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕಡಲೆಬೇಳೆನ ಒಂದು 3 ಸ್ಪೂನ್ನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಕಡಲೆಬೇಳೆನ ನೆನೆಸಿ ಕೂಡ ಹಾಕ್ಕೊಳ್ಬೋದು, ಅದು ಒಂಥರ ಟೇಸ್ಟ್ ಇರುತ್ತೆ. ಅಥವಾ ಈ ಒಗ್ಗರಣೆಗೆ ಹಾಕಿ ಕೂಡ ಬಳಸ್ಕೊಳ್ಬೋದು. ನೆಕ್ಸ್ಟು ಉದ್ದಿನಬೇಳೆ 1 ಸ್ಪೂನ್ನಷ್ಟು ಹಾಕಿ, ಕಾಳು ಮೆಣಸನ್ನ ಒಂದು 1/4 ಸ್ಪೂನ್ನಷ್ಟು ಹಾಕಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂತಹ ಹಸಿಮೆಣಸನ್ನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ. ನಾವು ಇಲ್ಲಿ ಒಗ್ಗರಣೆ ಹಾಕ್ಕೊಳ್ಲೇಬೇಕು ಅಂತ ಏನಿಲ್ಲ. ನಾವು ಹಾಗೆ ಕಡಲೆಬೇಳೆ ನೆನೆಸ್ಬಿಟ್ಟು ಕೂಡ ಹಾಕ್ಬೋದು. ಕರಿಬೇವು ಮತ್ತು ಹಸಿಮೆಣಸೆಲ್ಲ ಹಸಿದೇ ಕೂಡ ಹಾಕ್ಕೊಳ್ಬೋದು. ಬಟ್ ಈ ರೀತಿ ಒಗ್ಗರಣೆ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಾಗುತ್ತೆ ಮತ್ತು ಜೊತೆಗೆ ನಾವು ಎಣ್ಣೆನ ಬಿಸಿ ಮಾಡಿ ಹಾಕಿರ್ತೀವಲ್ಲ, ಕಡುಬು ತುಂಬ ಸಾಫ್ಟಾಗಿ ಬರೋದಕ್ಕೂ ಕೂಡ ಅನುಕೂಲ ಆಗುತ್ತೆ. ಈಗ ಒಗ್ಗರಣೆ ಕಂಪ್ಲೀಟ್ ತಣ್ಣಗಾದಮೇಲೆ ನಾನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂತಹ ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿನ ತುರಿದ್ಬಿಟ್ಟು ಹಾಕಿದ್ದೀನಿ. ಮತ್ತು ತೆಂಗಿನಕಾಯಿ ತುರಿನ ಕೂಡ ಅಷ್ಟೇ ತುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀರು ಹಾಕೋ ಅವಶ್ಯಕತೆ ಇಲ್ಲ. ಬೇಕು ಅನ್ನೋದಾದರೆ ಒಂದು ಸ್ವಲ್ಪ ಹಾಕ್ಕೊಳ್ಬೋದು. ನೀರನ್ನ ಒಂದೇ ಸಲ ಹಾಕ್ಕೊಳ್ಬಾರ್ದು, ಚಿಮ್ಸ್ಕೊಳ್ತಾ ನಾವು ಕಲಿಸ್ಕೊಳ್ತಾ ಹೋಗಬೇಕಾಗತ್ತೆ. ಕುಂಬಳಕಾಯಿಗೆ ಉಪ್ಪು ಹಾಕಿ ಇಟ್ಟಿರ್ತೀವಲ್ಲ, ಹಾಗಾಗಿ ನೀರು ಬಿಟ್ಕೊಂಡ್ಬಿಡುತ್ತೆ. ಆ ನೀರೇ ಸಾಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಬಾಳೆ ಎಲೆ ತೊಗೊಂಡಿದ್ದೀನಿ. ಬಾಳೆ ಎಲೆನ ಮಡ್ಚೋದಕ್ಕೆ ಸುಲಭ ಆಗಲಿ ಅಂತ ಹೇಳಿ ಸ್ಟವ್ ಮೇಲೆ ನಾನು ಈ ಬ್ಯಾಕ್ ಸೈಡ್ ಇರುತ್ತಲ್ಲ ಅದರಿಂದ ಈ ಥರ ಸುಟ್ಕೊಂಡ್ರೆ ನಾವು ಫೋಲ್ಡ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ನೋಡಿ, ಈ ರೀತಿ ಬ್ಯಾಕ್ ಸೈಡಿಂದ ನಾವು ಈ ಥರ ಒಲೆಯಲ್ಲಿ ಸುಟ್ಕೊಳ್ಬೇಕು. ಈಗ ಬಾಳೆ ಎಲೆ ಮಡ್ಚೋದಕ್ಕೆ ತುಂಬ ಸುಲಭ ಆಗುತ್ತೆ. ಹಾಗಾಗಿ ನೆಕ್ಸ್ಟು ಮತ್ತೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ರಾತ್ರಿ ಕೂಡ ಉಪ್ಪು ಹಾಕಿ ಇಟ್ಟಿದ್ದೆ, ಬಟ್ ಇನ್ನೊಂದು ಸ್ವಲ್ಪ ಉಪ್ಪು ಹಿಡಿಸತ್ತೆ. ಹಾಗಾಗಿ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕಡುಬು ಹಿಟ್ಟಿನ ಹದ ನೀರು ಹಾಕದಿದ್ರೂ ಕರೆಕ್ಟಾಗಿ ಬಂದಿದೆ.
ಈಗ ನೆಕ್ಸ್ಟು ಸುಟ್ಕೊಂಡಿರೋವಂತಹ ಬಾಳೆ ಎಲೆನ ತೊಗೊಂಡಿದ್ದೀನಿ. ಇದ್ರ ಮೇಲೆ ಕಡುಬು ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ನಾನು ತೋರಿಸ್ತಾ ಇರೋ ಹಾಗೆ ನೀವು ಕಡುಬಿನ ಹಿಟ್ಟನ್ನು ಹಾಕಿ ಈ ಥರ ಬಾಳೆ ಎಲೆನ ಮಡ್ಚ್ಕೋಬೇಕಾಗತ್ತೆ. ಈ ರೀತಿ ತಿರುಗಿಸ್ಬಿಟ್ಟು ಈ ಸ್ಟೀಮರ್ ಪ್ಲೇಟ್ ಇರುತ್ತಲ್ಲ ಅದ್ರ ಮೇಲ್ಗಡೆ ಇಟ್ಕೊಳ್ಬೇಕು. ಬಾಳೆ ಎಲೆ ಸಿಗಲ್ಲ ಅನ್ನೋದಾದರೆ ಇಡ್ಲಿ ಪ್ಲೇಟಿಗೆ ಸ್ವಲ್ಪ ತುಪ್ಪನೋ ಎಣ್ಣೆನೋ ಹಚ್ಚಿಬಿಟ್ಟು ಅದರಲ್ಲಿ ಕೂಡ ಈ ಕಡುಬಿನ ಹಿಟ್ಟನ್ನು ಹಾಕಿ ಬೇಯಿಸ್ಕೊಳ್ಬೋದು. ಸೇಮ್ ಇಡ್ಲಿ ಹೇಗೆ ಬೇಯಿಸ್ಕೊಳ್ತೀವೋ ಅದೇ ಥರ ನಾವು ಬೇಯಿಸ್ಕೊಳ್ಬೋದು. ಬಟ್ ಈ ರೀತಿ ಬಾಳೆ ಎಲೆಯಲ್ಲಿ ಹಾಕಿ ಮಾಡೋದ್ರಿಂದ ಕಡುಬಿನ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ. ಅಥವಾ ಅರಿಶಿಣದ ಎಲೆಯಲ್ಲೂ ಕೂಡ ಮಾಡ್ಕೊಳ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಕಂಪ್ಲೀಟಾಗಿ ಮಡಚಿಟ್ಟಾಗಿದೆ ನಾನು. ಈಗ ನೆಕ್ಸ್ಟು ಒಂದು ಪಾತ್ರೆಯಲ್ಲಿ ನಾನು ನೀರು ಕಾಯಿಸೋದಕ್ಕೆ ಇಟ್ಕೊಂಡಿದ್ದೆ. ಈಗ ಅದಕ್ಕೊಂದು ಸ್ವಲ್ಪ ನಿಂಬೆ ರಸ ಹಾಕಿದ್ದೀನಿ, ಯಾಕಂದರೆ ಅಲ್ಯೂಮಿನಿಯಂ ಪಾತ್ರೆ ಇಟ್ಟಿರೋದ್ರಿಂದ. ಮುಚ್ಚಿಬಿಟ್ಟು ನಾವು ಇದನ್ನು ಒಂದು 20 ನಿಮಿಷನಾದರೂ ಬೇಯಿಸಬೇಕಾಗತ್ತೆ. ನಾನಿಲ್ಲಿ ಹೈ ಫ್ಲೇಮ್ ಇಟ್ಕೊಂಡು ಒಂದು 20 ನಿಮಿಷ ಬೇಯಿಸಿದ್ದೀನಿ. ಒಂದು 20 ನಿಮಿಷ ಚೆನ್ನಾಗಿ ಬೇಯಿಸಿದ ಮೇಲೆ ಸ್ಟವ್ ಆಫ್ ಮಾಡಿ ಒಂದು 10 ನಿಮಿಷ ಬಿಟ್ಟಿದ್ದೆ. ಒಂದು 10 ನಿಮಿಷ ಆದಮೇಲೆ ಕಡುಬು ಬಿಸಿ ಬಿಸಿಯಾಗಿ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಹೇಳಿ. ಯಾವುದೇ ರೀತಿ ಕಲರ್ ಕೂಡ ಹಾಕಿಲ್ಲ. ಎಷ್ಟು ಚೆನ್ನಾಗಿರೋ ಅಂತಹ ಕಡುಬು ರೆಡಿಯಾಗಿದೆ. ನಾವು ಇದನ್ನು ಚಟ್ನಿ ಜೊತೆ ಅಥವಾ ಸಾಂಬಾರು ಜೊತೆಗೆ ಸರ್ವ್ ಮಾಡ್ಬೋದು. ಕಾಯಿ ಚಟ್ನಿ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿದ್ರೆ ರುಚಿಯಾಗಿರುತ್ತೆ. ನಾನಿವತ್ತು ಕುಂಬಳಕಾಯಿ ಹೂವಿನ ಚಟ್ನಿನ ಮಾಡಿದ್ದೆ, ಹಾಗಾಗಿ ಅದ್ರ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ. ರುಚಿಯಾಗಿರೋ ಅಂತಹ ಕುಂಬಳಕಾಯಿ ಕಡುಬು ರೆಡಿಯಾಗಿದೆ. ನೀವು ಕೂಡ ಒಮ್ಮೆ ರೆಸಿಪಿನ ಮಿಸ್ ಮಾಡದೆ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.